ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ದೇಶ ಕಂಡಂತಹ ಅಪ್ರತಿಮ ನಾಯಕರನ್ನು ಈ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸಲಿದ್ದೇವೆ. ಈ ಸಂಚಿಕೆಯಲ್ಲಿ 74ನೆಯ ಹರೆಯದ ಪ್ರಾಯದಲ್ಲಿ ಇರುವಂತಹ ದೇಶದ ಅಪ್ರತಿಮ ನಾಯಕ, ರಾಜಕೀಯ ಉತ್ಸಾಹಿಯಾದಂತಹ ಪ್ರಧಾನಿ ನರೇಂದ್ರ ಮೋದಿಯವರ ವ್ಯಕ್ತಿತ್ವದ ಚಿತ್ರಣವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಈ ಸಂಚಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅನುಕರಣೆ ಮಾಡುವಂತಹ ಅನುಯಾಯಿಗಳು ಇಷ್ಟಪಡುವಂಥ ಕೆಲವೊಂದಿಷ್ಟು ಅಂಶಗಳನ್ನು ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರನ್ನು ವಿರೋಧ ಮಾಡುವಂತಹ ಎಡಚರರು ಅಥವಾ ಬಲಪಂಥೀಯ ಚಿಂತಕರು ಅಥವಾ ಬೇರೆ ಬೇರೆಯ ಚಿಂತಕರು ಹೇಗೆಲ್ಲ ಅವರನ್ನು ಬಿಂಬಿಸ್ತಾರೆ ಎಂಬಂತಹ ಕೆಲವೊಂದಿಷ್ಟು ಅಂಶಗಳ ಆಧಾರದ ಮೇಲೆ ಅವರ ಸಂಪೂರ್ಣ ಚಿತ್ರಣವನ್ನು ವ್ಯಕ್ತಿತ್ವ. ಮೋದಿ ಎಂದರೆ ಅವರ ಪೂರ್ಣ ಹೆಸರು ನರೇಂದ್ರ ದಾಮೋದರ ದಾಸ್ ಮೋದಿ ಎಂಬುದಾಗಿದೆ. ಇವರು ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಿ. ಹೆಚ್ಚು ಪ್ರಚಲಿತದಲ್ಲಿರುವ ನೇರ ಹಾಗೂ ಸರಳವಾಗಿಯೇ ಬದುಕುವ ವ್ಯಕ್ತಿತ್ವ ಇವರದು. ಇವರ ಆಡಳಿತಾತ್ಮಕ ವ್ಯಕ್ತಿತ್ವವನ್ನು ಬಹಳ ಸುಲಭವಾಗಿ ಗುರುತಿಸಬಹುದಾಗಿದೆ. ಮಾಗಿದ ಮನಸ್ಸುಗಳಿಗೆ ತುಂಬ ಸಂಕೀರ್ಣವಾದದ್ದೇನಲ್ಲ. ಇವರನ್ನು ಹೆಚ್ಚಿನವರು ಮಹತ್ವಾಕಾಂಕ್ಷಿ ಪ್ರಧಾನಿ ಅಂತಲೂ ಕರೆಯುತ್ತಾರೆ. ಇವರನ್ನು ಮಹತ್ವಾಕಾಂಕ್ಷಿ ಪ್ರಧಾನಿ ಎಂದು ಕರೆಯಲು ಬಹಳಷ್ಟು ಜನರು ಬಹಳಷ್ಟು ಕಾರಣಗಳನ್ನು ನೀಡ್ತಾರೆ. ಆ ಕಾರಣಗಳನ್ನು ನೋಡೋದಾದರೆ, ಯಾವ ರಾಜಕೀಯದ ಹಿನ್ನೆಲೆಯಿಂದಲೂ ಬಂದಿಲ್ಲದ ಹಾಗೂ ಇವರ ಕುಟುಂಬವು ರಾಜಕೀಯದ ಕುಟುಂಬವಲ್ಲದ ಸಣ್ಣ ಮತ್ತು ಮಧ್ಯಮ ವರ್ಗದಿಂದ ಬಂದಿರುವಂತಹ ಇವರು ಸಂಘ ಪರಿವಾರದ ಆಶ್ರಯದಲ್ಲಿ ಬೆಳೆದು ಬೃಹತ್ ಮರವಾಗಿ ಈಗ ಸಂಘದ ಮೂಲ ಆಶಯವಾದ ಹಿಂದುತ್ವವಾದ ಮತ್ತು ಸನಾತನ ಧರ್ಮಕ್ಕೆ ನೆರಳಾಗಿದ್ದಾರೆ. ಭಾರತವನ್ನು ವಿಶ್ವದ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡುವ ಕನಸುಗಳನ್ನು ಬಿತ್ತುತ್ತಿದ್ದಾರೆ. ತಮ್ಮನ್ನು ತಾವು ಸೂಪರ್ ಮ್ಯಾನ್ ಎಂದು ಬಿಂಬಿಸಿಕೊಳ್ಳುತ್ತಿದ್ದಾರೆ. ಇತ್ತೀಚೆಗೆ ತಾನು ದೇವರ ಪ್ರತಿನಿಧಿ ಅಂತಲೂ ಮಾತನಾಡಿದ್ದಾರೆ. ಹೀಗಾಗಿಯೇ ಹಲವಾರು ದೇಶದ ಭವಿಷ್ಯದ ಕನಸುಗಳನ್ನು ಹೊಂದಿರುವ ಇವರಿಗೆ ಮಹತ್ವಾಕಾಂಕ್ಷಿ ಪ್ರಧಾನಿ ಎಂದು ಇವರ ಅನುಯಾಯಿಗಳು ಇವರನ್ನು ಕರೆಯುತ್ತಾರೆ. ಇನ್ನು ಭಾರತದಾದ್ಯಂತ ಹಾಗೂ ವಿಶ್ವದಾದ್ಯಂತ ಬಹಳಷ್ಟು ಅನುಯಾಯಿಗಳನ್ನು ಹೊಂದಿರುವ ಈ ಎಲ್ಲ ಅನುಯಾಯಿಗಳು ಇವರನ್ನು ಕಠಿಣ ಪರಿಶ್ರಮಿ ಮತ್ತು ಜೀವನೋತ್ಸಾಹಿ ಅಂತಲೂ ಕರೆಯುತ್ತಾರೆ. ಮುಖ್ಯವಾಗಿ ಇವರು ದಣಿವರಿಯದ ಕೆಲಸಗಾರ. ರಾಷ್ಟ್ರದ ವಿಚಾರಕ್ಕೆ ಬಂದಾಗ ಅಪ್ಪಟ ದೇಶಪ್ರೇಮಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ರಾಜಕೀಯದ ವಿಚಾರದಲ್ಲಿ ರಣೋತ್ಸಾಹಿ. ತಮ್ಮ ಉತ್ಸಾಹವನ್ನು ಸ್ವಲ್ಪವೂ ಕುಂದದಂತೆ ಅವರು ನೋಡಿಕೊಳ್ಳುತ್ತಾರೆ. ಎಂತಹ ಸಣ್ಣ ಕಾರ್ಯಕ್ರಮವಾದರೂ ಸಹ ಅದೇ ಉತ್ಸಾಹದಿಂದ ಭಾಗವಹಿಸುತ್ತಾರೆ. ಸೋಮಾರಿತನದ ಲವಲೇಶಗಳನ್ನು ಕಾಣದಂತೆ ಯಾವಾಗಲೂ ಚಟುವಟಿಕೆಯಿಂದ ಇರುತ್ತಾರೆ. ಹೀಗಾಗಿ ಇವರನ್ನು ಕಠಿಣ ಪರಿಶ್ರಮಿ ಮತ್ತು ಜೀವನೋತ್ಸಾಹಿ ಅಂತ ಕರೀತಾರೆ. ಹೀಗೆ ಇವರ ಅನುಯಾಯಿಗಳು ಹಾಗೂ ಎಡಚರರು ಹಾಗೂ ಬಲಚರರು ಸಹ ಇವರನ್ನು ವರ್ಣನೆ ಮಾಡ್ತಾರೆ ಹಾಗೂ ಇವರನ್ನು ಪ್ರೀತಿಸಲಿಕ್ಕೆ ದ್ವೇಷಿಸಲಿಕ್ಕೆ ಇವೆಲ್ಲ ಕಾರಣಗಳಾಗಿವೆ. ಇನ್ನು ಮುಂದೆ ಇವರು ಆಡಳಿತಾತ್ಮಕವಾಗಿ ನಿರ್ಣಯಗಳನ್ನು ತಮ್ಮ ಪಕ್ಷದ ಸಿದ್ಧಾಂತಗಳಿಗೆ ಅನುಗುಣವಾಗಿಯೇ ಧೈರ್ಯದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ. ಫಲಿತಾಂಶವೆಂಬುದು ಏನೇ ಇರಲಿ, ಫಲಿತಾಂಶಕ್ಕಿಂತ ತಮ್ಮ ದಿಟ್ಟತನವೇ ಮುಖ್ಯ ಎಂಬ ಹಂಬಲ ಇವರಿಗೆ ಹೆಚ್ಚಿದೆ. ದೇಶದ ವಿಚಾರಕ್ಕೆ ಬಂದಾಗ ಅದೆಷ್ಟೇ ಬಾಹ್ಯ ಶಕ್ತಿಗಳು ಒತ್ತಡಗಳನ್ನು ಹೇರಿದರೂ ಸಹ, ಆಂತರಿಕವಾಗಿ ದೇಶದ ಒಳಗೆ ಗಲಭೆಗಳಾದರೂ ಸಹ ಬಂಡುಕೋರರಿಗೆ ದಂಗು ಬಡಿಯುವಂತೆ ತಮ್ಮ ದಿಟ್ಟತನವಾದಂತಹ ಅತಿ ವೇಗದ ನಿರ್ಣಯಗಳನ್ನು ಇವರು ತೆಗೆದುಕೊಳ್ಳುತ್ತಾರೆ. ಹೀಗಾಗಿಯೇ ಇವರನ್ನು ಕಠಿಣ ಪರಿಶ್ರಮಿ ಹಾಗೂ ಜೀವನೋತ್ಸಾಹಿ ಅಂತ ಕರೀತಾರೆ. ಇನ್ನು ಇವರಿಗೆ ಮುಂದಿನ ಅಂಶಗಳನ್ನು ನೋಡೋದಾದರೆ, ಇವರ ಮುಂದಿನ ಅಂಶಗಳು, ಇವರು ದೇಶದ ಬಹುಸಂಖ್ಯಾತರ ನಾಡಿ ಮಿಡಿತವನ್ನು ಸಂಗ್ರಹಿಸಿ ಮಾತನಾಡುವಂತಹ ಮೋಡಿಗಾರ. ಇವರು ಯಾವ ವಿಷಯಗಳು ಭಾವನಾತ್ಮಕವಾಗಿ ಜನರ ಪ್ರಿಯತೆಗೆ ಅಥವಾ ಜನಪ್ರಿಯತೆಗೆ ಗಳಿಸಬಹುದೆಂಬ ಅಂಶಗಳನ್ನು ಗ್ರಹಿಸಿ ಅದೇ ವಿಷಯಗಳನ್ನು ರೋಷಾವೇಶದಿಂದ ಮಾತನಾಡಿ ಜನರ ಮನಸ್ಸನ್ನು ಗೆಲ್ಲುವ ಕಲೆಗಾರಿಕೆ ಇವರಿಗೆ ಸಿದ್ಧಿಸಿದೆ. ದೃಢವಾದ ದೇಹ ಮತ್ತು ಗಟ್ಟಿ ಮನಸ್ಸು ಹೊಂದಿರುವ ವ್ಯಕ್ತಿತ್ವ ಇವರದು. ಇವರ ಒಳ್ಳೆಯ ಹವ್ಯಾಸಗಳ ಕಾರಣಗಳಿಂದಾಗಿ ಈ ವಯಸ್ಸಿನಲ್ಲಿಯೂ ಸಹ ಉತ್ತಮ ಆರೋಗ್ಯದ ನಿರ್ವಹಣೆಯನ್ನು ಇವರು ಹೊಂದಿದ್ದಾರೆ ಮತ್ತು ವಿಚಲಿತರಾಗದಂತಹ ಮನಸ್ಥಿತಿಯನ್ನು ಇವರು ರೂಪಿಸಿಕೊಂಡಿದ್ದಾರೆ. ನರೇಂದ್ರ ಮೋದಿಯವರು ಪ್ರಚಾರ ಪ್ರಿಯರೂ ಸಹ ಆಗಿದ್ದಾರೆ. ಮುಖ್ಯವಾಗಿ ಇವರನ್ನು ಪ್ರಚಾರ ಪ್ರಿಯರು ಅಂತ ಬಹಳಷ್ಟು ಮಂದಿ ಇವರನ್ನು ಕರೀತಾರೆ. ಯಾವ ಸಿನಿಮಾ ನಟರಿಗೂ ಸಹ ಕಡಿಮೆ ಇಲ್ಲದಂತಹ ಇವರ ಲೋಕಮಾನ್ಯತೆ ಇವರಿಗೆ ಹೆಚ್ಚಿನ ಪ್ರಚಾರಕ್ಕೆ
ಅನುವು ಮಾಡಿಕೊಟ್ಟಿದೆ. ಅಭಿಮಾನಿಗಳ ಬಳಗವನ್ನು ಹೊಂದಿರುವ ಇವರು ಯಾವ ಸಭೆ ಸಮಾರಂಭಗಳನ್ನೂ ಬಿಡದೆ ಭಾಗವಹಿಸುವಂತಹ ಕ್ರೇಜ್ ಇವರು ಹೊಂದಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಎಡಪಂಥೀಯರು ಹಾಗೂ ಲೇಖಕರು ಹಾಗೂ ಚಿಂತಕರು ಇವರನ್ನು ನಿಸ್ವಾರ್ಥ ಬಣ್ಣದ ಸ್ವಾರ್ಥಿ ಅಂತಲೂ ಕರೆಯುತ್ತಾರೆ. ಇವರನ್ನು ನಿಸ್ವಾರ್ಥ ಬಣ್ಣದ ಸ್ವಾರ್ಥಿ ಎಂದು ಕರೆಯಲು ಅವರು ಕೆಲವೊಂದಿಷ್ಟು ಅಂಶಗಳನ್ನು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಅದಕ್ಕೆ ಅವರು ಕೊಡುವ ಕಾರಣಗಳೆಂದರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಅಂಶಗಳು ಕಾಣುತ್ತವೆ ಎಂದು ಹೇಳುತ್ತಾರೆ. ಅಂದರೆ ದೇಶದ ಹಿತಾಸಕ್ತಿಗಿಂತ ತನ್ನ ವ್ಯಕ್ತಿತ್ವವೇ ಹೆಚ್ಚು ಪ್ರಚಲಿತದಲ್ಲಿರಬೇಕು ಎಂಬಂತಹ ಹಂಬಲ ಇವರಿಗೆ ಅತಿಯಾಗಿ ಇದೆ ಎಂದು ಅವರು ವಾದಿಸುತ್ತಾರೆ. ಮುಖ್ಯವಾಗಿ ಎಡಪಂಥೀಯರು ಈ ರೀತಿಯಲ್ಲಿ ವಾದಿಸುತ್ತಾರೆ. ದೇಶದ ಪ್ರತಿ ಪ್ರಜೆಯಲ್ಲೂ ತಾನು ಒಂದಲ್ಲ ಒಂದು ರೀತಿ ಪ್ರಭಾವ ಬೀರಬೇಕು ಎಂದು, ತಾನು ಕೇಂದ್ರನಾಗಿರಬೇಕು ಎಂದು, ಸಣ್ಣತನದ ಸಹಜ ಜೀವಿ ಎಂದು ಇವರನ್ನು ಎಡಪಂಥೀಯರು, ಲೇಖಕರು, ಚಿಂತಕರು ಇವರನ್ನು ಎಂದೆಂದಿಗೂ ಸಹ ಟೀಕಿಸುತ್ತಿರುತ್ತಾರೆ. ಇನ್ನು ಇವರನ್ನು ವೈಫಲ್ಯತೆಗಳನ್ನು ಸಫಲತೆಗಳನ್ನಾಗಿ ಬಳಸಿಕೊಳ್ಳುವ ಚತುರ ಕಲೆಗಾರ ಎಂತಲೂ ಸಹ ಎಡಪಂಥೀಯರು ಇವರನ್ನು ಟೀಕಿಸುತ್ತಾರೆ. ಅನೇಕ ವಿಫಲತೆಗಳು ಇವರಲ್ಲಿ ಇದ್ದರೂ ಸಹ ಅದನ್ನು ತೋರ್ಪಡಿಸಿಕೊಳ್ಳದೆ ಎದುರಾಳಿಯ ಮನಗಳಲ್ಲಿ ನಡುಕ ಹುಟ್ಟಿಸುವಂತಹ ಚತುರ ಇವರಾಗಿದ್ದಾರೆ. ಇನ್ನು ಇವರ ವ್ಯಕ್ತಿತ್ವವನ್ನು ಗಮನಿಸಿದಂತಹ ಬಹಳಷ್ಟು ಚಿಂತಕರು ಇವರ ಒಳಗೆ ಸಾವರ್ಕರ್, ಹೊರಗೆ ಗಾಂಧಿ, ಮಾತುಗಳಲ್ಲಿ ಅಂಬೇಡ್ಕರ್ ಹಾಗೂ ಮನಸ್ಸು ಹೆಗ್ಡೆವಾರ್ ರೀತಿಯಲ್ಲಿ ಇದೆ ಅಂತಲೂ ಕರೆಯುತ್ತಾರೆ. ಬಹುಶಃ ನರೇಂದ್ರ ಮೋದಿ ಎಂಬ ವ್ಯಕ್ತಿಯ ನಿಜ ವ್ಯಕ್ತಿತ್ವ ಇಲ್ಲಿ ಕಾಣಬಹುದಾಗಿದೆ ಎಂದು ಟೀಕಿಸುತ್ತಾರೆ. ನಮ್ಮ ರಾಜಕೀಯದ ವ್ಯವಸ್ಥೆಯೇ ಬಹುಮತದ ಆಧಾರವಾಗಿರುವುದರಿಂದ ಈ ರೀತಿಯ ಸಹಜ ಅಭಿನಯ ಸ್ವಭಾವವಾಗಿದೆ ಅಥವಾ ಇದು ಸ್ವಾಭಾವಿಕವಾಗಿದೆ ಎಂದು ವಾದಿಸುತ್ತಾರೆ. ಬಹುಶಃ ಗಾಂಧಿ, ಅಂಬೇಡ್ಕರ್ ನಂತರ ನಿಮ್ಮೆಲ್ಲರ ಮನಗಳಲ್ಲಿ, ಅದರಲ್ಲೂ ದೇಶಗಳಲ್ಲಿ ಬಹುತೇಕ ಜನರ ಬಾಯಿಯಲ್ಲಿ ಅತಿ ಹೆಚ್ಚು ಉಚ್ಚಾರಣೆಯಾಗುವ ನಂತರದ ವ್ಯಕ್ತಿಯ ಹೆಸರೇ ಮೋದಿಯ ಹೆಸರಾಗಿದೆ. ದೇಶದಲ್ಲಿನ ಕೆಲ ಬುದ್ಧಿಜೀವಿಗಳು, ಎಡಚರರು ಹಾಗೂ ಇವರ ನಡೆಗೆ ಟೀಕೆಗಳನ್ನು ವ್ಯಕ್ತಪಡಿಸುತ್ತಾರೆ. ಉದಾಹರಣೆಗೆ ಇವರನ್ನು ಸೇವೆಗಿಂತ ಹೆಚ್ಚಿನ ವ್ಯಾಪಾರಿ ಮನೋಭಾವನೆ ಇದೆ ಅಂತ ಇವರನ್ನು ಪ್ರತಿ ಬಾರಿಯೂ ಸಹ ಟೀಕಿಸುತ್ತಾರೆ. ಗುಜರಾತಿನ ಜನರ ಸಹಜ ಗುಣ ಇದಾಗಿದೆ ಎಂದು ಇವರನ್ನು ಟೀಕಿಸುತ್ತಾರೆ. ಅಮಿತಾಬ್ ಬಚ್ಚನ್, ತೆಂಡೂಲ್ಕರ್, ಕೊಹ್ಲಿ, ಅಂಬಾನಿ, ಅದಾನಿ, ರತನ್ ಟಾಟಾ ಮುಂತಾದ ಗಣ್ಯರು ಅಥವಾ ಗಣ್ಯಾತಿ ಗಣ್ಯರು, ಕೆಲವು ವಿದೇಶಿಗಳ ಅಧ್ಯಕ್ಷರುಗಳು, ವಿಶ್ವದ ಬೃಹತ್ ಕಂಪನಿಗಳ ಸಿಇಒಗಳು ಮುಂತಾದ ಅತಿ ಜನಪ್ರಿಯ ವ್ಯಕ್ತಿಗಳ ಒಡನಾಟಕ್ಕೆ ಕಾತುರದಿಂದ ಕಾಯುವಂತಹ ಅಂತರಾಳದಲ್ಲಿ ಇವರು ಇದ್ದಾರೆ. ಅಂದರೆ ಇವರು ಶ್ರೀಮಂತರ ಅಂತರಾಳಗಳಲ್ಲಿ ನೆಲೆಸಲು ಇವರು ಬಯಸುತ್ತಾರೆ. ಹೊರತಾಗಿ ಬಡವರು, ನಿರ್ಗತಿಕರು ಇವರ ಬಗ್ಗೆ ನಿರ್ಲಕ್ಷ್ಯ ಮತ್ತು ಅಸಹನೆಯನ್ನು ತೋರುತ್ತಾರೆ. ಇದು ಸೂಕ್ಷ್ಮವಾಗಿ ತಿಳಿದಿದೆ ಎಂದು ಅವರು ವಾದಿಸುತ್ತಾರೆ. ಪ್ರತಿ ಹೆಜ್ಜೆಯಲ್ಲಿಯೂ ಸಹ ಇವರನ್ನು ಎಡಚರರು ಟೀಕಿಸುತ್ತಲೇ ಇರುತ್ತಾರೆ. ಇನ್ನು ಇವರನ್ನು ಅತಿ ಹೆಚ್ಚು ಜನರ ಕೆಂಗಣ್ಣಿಗೆ ಗುರಿಯಾಗುವುದು ಹಾಗೂ ಎಡಚರರ ಅಥವಾ ಎಡಪಂಥೀಯರ ಬಾಯಿಗೆ ಆಹಾರವಾಗಿ ಸಿಗುವ ಮತ್ತೊಂದು ಅಂಶವೆಂದರೆ ಆಳಜ್ಞಾನದ ಕೊರತೆ ಇದೆ, ಕೀಳಿರಿಮೆಯ ನಂಟು ಸಹ ಇವರಿಗೆ ಇದೆ ಎಂದು ಹೇಳುತ್ತಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮೇಲ್ನೋಟಕ್ಕೆ ಎಲ್ಲ ವಿಷಯಗಳ ಬಗ್ಗೆ ತಿಳಿದಿದೆ ಎಂಬ ಧೈರ್ಯ ಅವರಿಗೆ ಇದ್ದರೂ ಸಹ ವಿಷಯಗಳ ಆಳದ ಕೊರತೆ ಎದ್ದು ಕಾಣುತ್ತದೆ ಎಂದು ಟೀಕಿಸುತ್ತಾರೆ. ಆ ಕಾರಣಗಳಿಂದಾಗಿಯೇ ಭಾಷಣಗಳಲ್ಲಿ, ಪ್ರವಚನಗಳ ರೂಪದಲ್ಲಿ ಆದರ್ಶಗಳಿಗೆ ಒತ್ತು ಕೊಟ್ಟು ಭಾವನಾತ್ಮಕ ವಿಷಯಗಳನ್ನು, ಸ್ಥಳೀಯ ವಿಷಯಗಳನ್ನು ಪ್ರಸ್ತಾಪಿಸುತ್ತಾ ಜನರ ಚಪ್ಪಾಳೆಗಳನ್ನು ಗಿಟ್ಟಿಸಿಕೊಳ್ಳುತ್ತಾರೆ. ಚಿಂತನೆಯ ರೂಪದ ಆಳಕ್ಕೆ ಇಳಿಯುವುದೇ ಇಲ್ಲ. ಪ್ರಧಾನಿಯಾಗಿ ಮೊನ್ನೆಯವರೆಗೂ ಸಹ, ಚುನಾವಣೆಯವರೆಗೂ ಸಹ ಒಮ್ಮೆಯೂ ಸಹ ಪತ್ರಿಕಾಗೋಷ್ಠಿಯನ್ನು ನಡೆಸಿಲ್ಲ ಎಂಬುದು ಇವರ ಬಗ್ಗೆ ಅಪವಾದವನ್ನು ಮಾಧ್ಯಮದವರು ಹಾಗೂ ಎಡಚರರು ಟೀಕಿಸುತ್ತಲೇ ಇರುತ್ತಾರೆ. ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುವುದು ಸುಲಭವೂ ಅಲ್ಲ. ಹೀಗಾಗಿ ಕೆಲವು ಪೂರ್ವಯೋಜಿತ ಸಂದರ್ಶನಗಳಲ್ಲಿ ಮಾತ್ರ ಭಾಗವಹಿಸಿದ್ದಾರೆ ವಿನಃ ಇನ್ನು ಉಳಿದ ಯಾವುದೇ ಸಂದರ್ಶನಗಳಲ್ಲಿ ಇವರು ಭಾಗವಹಿಸಿಲ್ಲ ಎಂದು ಎಡಚರರು ಇವರನ್ನು ಟೀಕಿಸುತ್ತಲೇ ಇರುತ್ತಾರೆ. ಎಡಪಂಥೀಯರಿಗೆ, ಬುದ್ಧಿಜೀವಿಗಳಿಗೆ, ಚಿಂತಕರಿಗೆ, ಇನ್ನು ಕೆಲವು ಎಡಬಿಡಂಗಿಗಳಿಗೆ ಇವರ ಪೂರ್ತಿ ಹೆಸರು ಕೇಳಿದರೆಯೇ ಸಿಟ್ಟು ಬಂದಂತೆ ವರ್ತಿಸುತ್ತಾರೆ. ಇವರನ್ನು ಗಡ್ಡದ ಭೂತ ಅಂತ ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾರೆ ಹಾಗೂ ಅದನ್ನು ಕರೆಯುತ್ತಾರೆ. ಇವರಿಗೆ ಅವರೆಲ್ಲರೂ ಗಡ್ಡದ ಭೂತ ಎಂಬಂತಹ ಅಡ್ಡ ಹೆಸರನ್ನು ಇಟ್ಟಿದ್ದಾರೆ. ಇನ್ನು ನರೇಂದ್ರ ಮೋದಿಯವರ
ವಿರೋಧಿಗಳಿಗೆ ಟೀಕಾಕಾರರಿಗೆ ಮತ್ತೊಂದು ಅಸ್ತ್ರವೆಂದರೆ ಇವರನ್ನು ಕನಸುಗಾರ ಮತ್ತು ಸೊಗಸುಗಾರ ಎಂತಲೂ ಸಹ ಇವರನ್ನು ಟೀಕಿಸುತ್ತಾರೆ. ಅಪಾರ ನೆನಪಿನ ಶಕ್ತಿ, ದೇಶವನ್ನು ವಿಶ್ವ ದರ್ಜೆಯ ಮಟ್ಟದಲ್ಲಿ ಮೇಲೆ ಏರಿಸಬೇಕೆಂಬಂತಹ ಹಂಬಲ, ಆಧುನಿಕ ಭಾರತದ ಶಿಲ್ಪಿ ತಾನಾಗಬೇಕೆಂಬ ಹಂಬಲ, ಇವರಿಗೆ ಹೀರೋಯಿಸಂ ಎಂಬಂತಹ ಸ್ವಭಾವ, ಇವರಲ್ಲಿನ ಗುಣಮಟ್ಟದ ಪ್ರಾಮಾಣಿಕ ಆಶಯಗಳು ಇಲ್ಲ ಎಂದು ಅವರು ವಾದಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಲು ಬೇಕಾದಂತಹ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಚಿಂತನಾ ಸಾಮರ್ಥ್ಯ, ಅಧ್ಯಯನ ಸಾಮರ್ಥ್ಯ ಹಾಗೂ ಭಾರತೀಯ ಸಮಾಜದ ನೈತಿಕ ಚಿತ್ರಣ ಅವರ ಗ್ರಹಿಕೆಗೆ ಸಿಗುತ್ತಿಲ್ಲ ಎಂದು ಅವರು ವಾದಿಸುತ್ತಾರೆ. ಸಾಮಾನ್ಯವಾಗಿ ಎಲ್ಲ ಹಂತಗಳಲ್ಲಿ ಪ್ರಾಮಾಣಿಕ ಎಂದು ನಂಬಿರುವ ವ್ಯಕ್ತಿ ಇತರರನ್ನು ಪ್ರಾಮಾಣಿಕರು ಎಂಬ ಅನುಮಾನದಿಂದಲೇ ಅಥವಾ ಅಪ್ರಾಮಾಣಿಕರು ಎಂಬಂತಹ ಅನುಮಾನದಿಂದಲೇ ನೋಡುತ್ತಿರುತ್ತಾರೆ. ಇದೇ ಸ್ವಭಾವ ಮೋದಿಯವರಲ್ಲಿಯೂ ಸಹ ಇದೆ ಎಂದು ಟೀಕಿಸುತ್ತಾರೆ. ಆರ್ಥಿಕ ಅಭಿವೃದ್ಧಿಯ ಹೆಸರಿನಲ್ಲಿ ಪರೋಕ್ಷವಾಗಿ ಮತ್ತು ಕಡ್ಡಾಯವಾಗಿ ಡಿಜಿಟಲ್ ಇಂಡಿಯಾ ಆಡಳಿತ ವ್ಯವಸ್ಥೆ ರೂಪಿಸಲು ನಿರ್ಧರಿಸಿರುವುದು, ಜೊತೆಗೆ ತೆರಿಗೆ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯ ಮುಖಾಂತರ ದೇಶದ ಜನರನ್ನು ನಿಯಂತ್ರಣಕ್ಕೆ ಪ್ರಯತ್ನಿಸುತ್ತಿದ್ದಾರೆಂದು ಇವರ ವಿರೋಧಿ ಪಕ್ಷಗಳು ಹಾಗೂ ಇತರ ಟೀಕಾಕಾರರು ಟೀಕಾ ಪ್ರಯೋಗವನ್ನು ಇವರ ಮೇಲೆ ಅಸ್ತ್ರವಾಗಿ ಬಳಕೆ ಮಾಡುತ್ತಾರೆ. ಬಿಜೆಪಿಯನ್ನು, ಸಂಘ ಪರಿವಾರವನ್ನು, ಮೋದಿಯವರನ್ನು ದೇಶಗಳಲ್ಲಿ ಹಾಗೂ ವಿದೇಶಗಳಲ್ಲಿ ಎಷ್ಟರ ಮಟ್ಟಿಗೆ ನಿಂದಿಸಲು ಸಾಧ್ಯವೋ ಅಷ್ಟು ಪ್ರಯತ್ನಗಳನ್ನು ಕಾಂಗ್ರೆಸ್ ಹಾಗೂ ಬೆಂಬಲಿತ ಪಕ್ಷದ ನಾಯಕರು ಹಾಗೂ ಬುದ್ಧಿಮಾಂದ್ಯ ಕೆಲವು ಚಿಂತಕರು ಇವರ ಕಾಲನ್ನು ಕಂಡಲ್ಲಿ ಎಳೆಯುವುದೇ ಅವರ ಕೆಲಸವಾಗಿ ಟೀಕಾ ಪ್ರಹಾರವನ್ನು ಮಾಡುತ್ತಲೇ ಇರುತ್ತಾರೆ. ಇನ್ನು ಇವರುಗಳೆಲ್ಲರೂ ಮೋದಿಯವರನ್ನು ದ್ವೇಷಿಸಲು ಮತ್ತೊಂದು ಕಾರಣವಿದೆ. ಇದಕ್ಕಾಗಿಯೇ ಅವರು ಕೊಡುವ ಮತ್ತೊಂದು ಉತ್ತರವೇ ಅಭಿವೃದ್ಧಿ, ಆಧುನಿಕತೆ ತಪ್ಪು ಕಲ್ಪನೆಯಲ್ಲಿ ಇರುವಂತಹ ಪ್ರಧಾನಿ ಎಂಬ ಅಂಶ. ಅಭಿವೃದ್ಧಿಯ, ಆಧುನಿಕತೆಯ ತಪ್ಪು ಪರಿಕಲ್ಪನೆಯಲ್ಲಿ ಇರುವಂತಹ ಪ್ರಧಾನಿ ಎಂಬಂತಹ ಅಂಶ. ಅವರನ್ನು ಎಡಪಂಥೀಯರು ಅವರ ದೃಷ್ಟಿಕೋನದಲ್ಲಿ ನರೇಂದ್ರ ಮೋದಿಯವರು ಭಾರತವನ್ನು ಮೇಲಿನಿಂದ ನೋಡುತ್ತಿದ್ದಾರೆಯೇ ವಿನಃ ಇಲ್ಲಿನ ಸಂಸ್ಕೃತಿ, ಮಾನವ ಸಂಪನ್ಮೂಲ, ಅಪಾರ ಪ್ರಾಕೃತಿಕ ಸಂಪತ್ತು ಮತ್ತು ಅದರ ಉಪಯೋಗಗಳ ಬಗ್ಗೆ ಹೆಚ್ಚಿನ ಭಾವನಾತ್ಮಕ ಪ್ರಾಮುಖ್ಯತೆ ನೀಡುತ್ತಿಲ್ಲವೆಂದು, ಹಾಗೆಯೇ ಬಿಂಬಿಸುತ್ತಿಲ್ಲವೆಂದು ಇವರನ್ನು ಕೆಲವರು ದ್ವೇಷಿಸುತ್ತಾರೆ. ನಿಜವಾದ ಭಾರತವನ್ನು ನೋಡಬೇಕಿರುವುದು ಕೆಳಸ್ತರದ ಜೀವನ ಮಟ್ಟದಿಂದ. ಬಹುತೇಕರ ಜೀವನ ಶೈಲಿ ಅದೇ ಆಗಿದೆ ಎಂದು ವಾದಿಸುತ್ತಾರೆ. ಈಗ ಅವರು ರೂಪಿಸಿರುವಂತಹ ಕಾರ್ಯಕ್ರಮಗಳ ರೀತಿ ಬದಲಾಗಬಹುದು. ಇಲ್ಲದಿದ್ದರೆ ಶ್ರೀಮಂತರ ಲೆವೆಲ್ಲಿಗಳಿಗೆ ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ವಿಲೇಜ್, ಸ್ವಚ್ಛ ಭಾರತ್, ಬುಲೆಟ್ ಟ್ರೈನ್ ಮುಂತಾದ ವಿಷಯಗಳ ಕಡೆ ಪ್ರಾಮುಖ್ಯತೆ ಪಡೆಯುತ್ತಿದೆ. ಈ ಯೋಜನೆಗಳ ಬಗ್ಗೆ ಬೇಸರವಿಲ್ಲ, ಆದರೆ ಭಾರತದ ಜನರ ಅವಶ್ಯಕತೆಗೆ ಇದು ಮೀರಿದ್ದು. ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ, ಅಕ್ಷಯ್ ಕುಮಾರ್, ಕೊಹ್ಲಿ ಸ್ವಚ್ಛತೆಗೆ ಇವರಿಗೆ ಸ್ವಚ್ಛತೆ ಬೇಕಾಗಿರಬಹುದು. ಈ ದೇಶದ ಇನ್ನೂ ಅಸಂಖ್ಯಾತರಿಗೆ ಕನಿಷ್ಠ ಅವಶ್ಯಕತೆಯೂ ಸಹ ಪೂರೈಕೆಯ ಬದುಕೆ ಅವರು ಕಂಡಿಲ್ಲ. ಹಾಗೂ ಕನಿಷ್ಠ ಅವಶ್ಯಕತೆ ಪೂರೈಕೆಯು ಬದುಕೆ ಮುಖ್ಯವಾಗಿದೆ ಅವರಿಗೆ ಎಂದು ಮಾತಿನ ಪ್ರಹಾರದಲ್ಲಿ ಮೋದಿಯವರಿಗೆ ಪ್ರತಿ ಸಿಕ್ಕ ಅವಕಾಶಗಳಲ್ಲಿ ಟೀಕಿಸುತ್ತಾ, ನಿಂದಿಸುತ್ತಾ ಇರುತ್ತಾರೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ದ್ವೇಷಿಸಲು ಮತ್ತೊಂದು ಕಾರಣವೇನೆಂದರೆ ಹುಡುಕು ಬುದ್ಧಿಯ ವ್ಯಕ್ತಿತ್ವ ಎಂದು ಇವರನ್ನು ದ್ವೇಷಿಸುತ್ತಾರೆ. ಅಂದರೆ ಇಂದಿನ ಯುವ ಜನಾಂಗದಲ್ಲಿ ಕಂಡುಬರುವ ಪ್ರಾರಂಭದ ಅತ್ಯುತ್ಸಾಹ, ಸೋಷಿಯಲ್ ಮೀಡಿಯಾ ವ್ಯಸನ, ದಿಢೀರ್ ಶ್ರೀಮಂತಿಕೆ ಹಂಬಲ, ನಾನೇ ನನ್ನಿಂದಲೇ ಎಲ್ಲ ಎಂಬಂತಹ ಅಹಂ, ಹಣ ಅಧಿಕಾರದಿಂದಲೇ ಎಲ್ಲವೂ ಸಾಧ್ಯ ಎಂಬಂತಹ ತಪ್ಪು ಕಲ್ಪನೆ, ಆತುರ ಮತ್ತು ವೇಗ ಫಲಿತಾಂಶ ನಿರೀಕ್ಷೆ, ಸೋಲನ್ನು ಒಪ್ಪಿಕೊಳ್ಳದ ಅಸಹನೆ ಮುಂತಾದ ಹುಡುಕು ಸ್ವಭಾವವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಹೊಂದಿದ್ದಾರೆ ಎಂದು ಎಡಪಂಥೀಯರು ಟೀಕಿಸುತ್ತಲೇ ಇರುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಭಾರತದಲ್ಲಿ ಒಂದು ವರ್ಗ ಇವರನ್ನು ಅತೀವವಾಗಿ ಪ್ರೀತಿಸಿದರೆ ಇನ್ನೊಂದು ವರ್ಗ ಕಟುವಾಗಿ ಟೀಕಿಸುತ್ತಾ ಮುನ್ನುಗ್ಗುತ್ತಾರೆ. ಹೀಗೆ 74ನೆಯ ಹೊಸ್ತಿಲಿನಲ್ಲಿ ಕಾಲಿಡಲು ಮುಂದಾಗಿರುವ ದೇಶದ ಹೆಮ್ಮೆಯ ಪ್ರಧಾನಿ ಹೆಜ್ಜೆ ಹೆಜ್ಜೆಗೂ ಸಂಕಷ್ಟಗಳನ್ನು ಎದುರಿಸಲಿದ್ದಾರೆ. ನರೇಂದ್ರ ಮೋದಿಯವರಿಗೆ ಎದುರಾಗಿರುವಂತಹ ಮತ್ತೊಂದು ಸವಾಲು ಎಂದರೆ ಇವರೇ ತಂದಿದ್ದಂತಹ ಒಂದು ಬಿಜೆಪಿಯ ಒಳಗಿನ ಸಿದ್ಧಾಂತವೇ 75 ವರ್ಷ ದಾಟಿದಂತಹ ಯಾವುದೇ ಒಬ್ಬ ರಾಜಕಾರಣಿ ಅಥವಾ ರಾಜಕೀಯ ಅಧಿಕಾರಿ ಆ ಪಕ್ಷದಲ್ಲಿ ಮುಂದುವರಿಯುವಂತಿಲ್ಲ ಎಂಬಂತಹ ಒಂದು ಕಾನೂನನ್ನು, ಒಂದು ಪದ್ಧತಿಯನ್ನು ಇವರು ಜಾರಿಗೆ ತಂದಿದ್ದರು. ಇದೀಗ 74ರ ಹರೆಯ
ಈ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಮುಂದಿನ ದಿನಮಾನಗಳಲ್ಲಿ 75ನೇ ವರ್ಷದ ವಸಂತಕ್ಕೆ ಅವರು ಕಾಲಿಡಲಿದ್ದಾರೆ. ಈಗ ಅವರು ಅಧಿಕಾರವನ್ನು ಮುಂದುವರಿಸುತ್ತಾರೆಯೋ ಅಥವಾ ಅವರು ತಂದಂತಹ ಆ ನಿಯಮಗಳಿಗೆ, ಆ ಪದ್ಧತಿಗಳಿಗೆ, ಆ ಕಾನೂನುಗಳಿಗೆ ಅವರು ಬದ್ಧರಾಗಿ ಅಧಿಕಾರವನ್ನು ಬೇರೆಯವರಿಗೆ ಹಸ್ತಾಂತರ ಮಾಡ್ತಾರೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಏನೇ ಆಗಲಿ ಸ್ನೇಹಿತರೆ, ಸತ್ಯಕ್ಕೆ ಶುಭವಾಗಲಿ, ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.